ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತ್ ಅನಂತಸ್ವಾಮಿ. ಇದು ಮೈಸೂರು JP ನಗರ ಸಿದ್ಧಲಿಂಗೇಶ್ವರ ಬಡಾವಣೆ. ನಾವು ತಮಗೆ ಪರಿಚಯ ಮಾಡ್ತಾ ಇರುವಂತಹ ನಿವೇಶನ 2217 ಸ್ಕ್ವೇರ್ ಫೀಟ್, ಅಂದರೆ 2207 ಸ್ಕ್ವೇರ್ ಫೀಟ್, ಅಬೌಟ್ 40-60 ಅಂತ ಹೇಳಬಹುದು. ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಈಸ್ ಫಾರ್ ಸೇಲ್. 3 ವಿಶೇಷತೆಗಳನ್ನ ಹೇಳ್ತೀನಿ ಈ ಸೈಟಿನ ಬಗ್ಗೆ. ಒಂದು, ಇವತ್ತು ನಾವು ನೋಡ್ತಾ ಇರುವಂತಹ ಎಲ್ಲ ಬ್ಯೂಟಿಫುಲ್ ಮನೆಗಳು ಇರುವಂತಹ JP ನಗರಕ್ಕೆ ಹೊಂದ್ಕೊಂಡಿರುವಂಥದ್ದು ಒಂದನೇದು. ಎರಡನೇದು ರಿಂಗ್ ರೋಡ್. ನೋಡಿ ತೋರಿಸ್ತೀನಿ. ರಿಂಗ್ ರೋಡ್, JP ನಗರ ರಿಂಗ್ ರೋಡ್. ಇದು ರಿಂಗ್ ರೋಡಿಂದ ಹಾರ್ಡ್ಲಿ ಅಬೌಟ್ ಒಂದು 200 ಮೀಟರ್ಸಲ್ಲಿ ಇರುವಂತಹ ನಿವೇಶನ ಆಗಿರುತ್ತೆ. ರಿಂಗ್ ರೋಡ್ ಒಳಗೆ 2 ಸಿದ್ಧಲಿಂಗೇಶ್ವರ ಇದೆ ಮೈಸೂರಲ್ಲಿ. ಸಿದ್ಧಲಿಂಗೇಶ್ವರ 1ನೇ 2ನೇ ಸ್ಟೇಜು, 1ನೇ ಸ್ಟೇಜ್ ಅಂತ. ಸಿದ್ಧಲಿಂಗೇಶ್ವರ ಬಡಾವಣೆ 2ನೇ ಹಂತ, A ಬ್ಲಾಕ್, JP ನಗರ ಇದರ ಅಡ್ರೆಸ್ಸು. ತಾವು ನೋಡ್ತಾ ಇದ್ದೀರಲ್ಲ, ಇದೇ ನಿವೇಶನ ಸೇಲ್ಗಿರುವಂಥದ್ದು. ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನು ಅಬೌಟ್ ಒಂದು 6 ಕಿಲೋಮೀಟರ್ಸ್. ಎಲ್ಲಿಂದ? ಅಲ್ಲಿ ಕನ್ಸಿಡರ್ ಮೈಸೂರು ದೇವರಾಜ ರಸ್ತೆ ಇರ್ಬೋದು, ಮೈಸೂರು ಪ್ಯಾಲೇಸ್ ಇರ್ಬೋದು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡಿಂದ ಈ ಲೊಕೇಶನ್ ಏನು 2217 ಸ್ಕ್ವೇರ್ ಫೀಟು ನಿವೇಶನ ಮಾರಾಟಕ್ಕಿದೆ ಅಂತ ಹೇಳ್ತಾ ಇದ್ದೀನಿ. ಮೈಸೂರು ಮಧ್ಯಭಾಗದಿಂದ ಅಬೌಟ್ 6 ಕಿಲೋಮೀಟ್ರು JP ನಗರದಲ್ಲಿ ಇರೋದು. JP ನಗರದಲ್ಲಿ ನಮ್ಗೆ ಯಾವುದು ಜಾಗ ಗೊತ್ತಾಗ್ತಾ ಇಲ್ಲ ಅಂದರೆ ಮೈಸೂರು JP ನಗರಕ್ಕೆ ಬಂದುಬಿಟ್ಟು ಪೊಲೀಸ್ ಸ್ಟೇಷನು, ಗೊಬ್ಬಳಿ ಮರ ಅಂತ ಯಾರು ಬೇಕಾದ್ರೂ ತೋರಿಸ್ತಾರೆ. ಅದೇ ಹಾರ್ಡ್ಲಿ ಅಬೌಟ್ 1 ಕಿಲೋಮೀಟ್ರ್ ಅಂತ. ನಾನು ಇದನ್ನು ಐ ವುಡ್ ನಾಟ್ ಕನ್ಸಿಡರ್ ಆ್ಯಸ್ ಎ ಸೆಮಿ ಕಮರ್ಷಿಯಲ್ ಪ್ರಾಪರ್ಟಿ ಬಿಕಾಸ್ ಇಟ್ ಇಸ್ ವೆರಿ ನಿಯರ್ ಟು ದ ರಿಂಗ್ ರೋಡ್. ವೆರಿ ಕಾಮ್ ಏರಿಯಾ. ರೆಸಿಡೆನ್ಷಿಯಲ್ಗೆ ಅಂದರೆ ಮನೆ ಕಟ್ಕೊಳ್ಳಿಕ್ಕೆ ಭಾಳ ಸೂಕ್ತವಾಗಿರುವಂತಹ ಜಾಗ ಆಗಿರುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಕಾರ್ಪೊರೇಷನ್ಗೆ ಈಗಾಗಲೇ ಹ್ಯಾಂಡ್ ಓವರ್ ಆಗಿರುವಂಥದ್ದು. ಅಂದರೆ ಈಗ ಇದಕ್ಕೆ ಬೇಕಂತ ನೀರಿನ ವ್ಯವಸ್ಥೆ ಇರ್ಬೋದು, ಲೇಔಟ್ ಕ್ಲೀನಿಂಗ್ ಕಾರ್ಯಕ್ರಮ ಇರ್ಬೋದು, ಮೋರಿಗಳ ಕ್ಲೀನಿಂಗ್ ಕಾರ್ಯಕ್ರಮ ಇರ್ಬೋದು, ವಿದ್ಯುತ್ ದೀಪಗಳನ್ನ ಅಳವಡಿಸೋದು, ಅದು ಕೆಟ್ಟೋದ್ರೆ ಸರಿ ಮಾಡೋದಿಲ್ಲ, ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಆಗಿರುವಂತಹ ಲೇಔಟ್ ಆಗಿರುತ್ತೆ ಇದು. ಸಿದ್ಧಲಿಂಗೇಶ್ವರ ಬಡಾವಣೆ 2ನೇ ಹಂತ. ನೋಡಿ, ಇಲ್ಲ ನಿಮಗೆ ಮೈಸೂರಲ್ಲಿ ಒಂದು ಒಳ್ಳೆಯ ಪ್ರೀಮಿಯಂ ಏರಿಯಾದಲ್ಲಿ ಸೈಟ್ ಮನೆ ಕಟ್ಕೋಬೇಕು ಅಂತಿದ್ರೆ ನೋಡಿ ಇಲ್ಲಿದೆ. ಇದರ ಬೆಲೆ ಎಷ್ಟು ಮತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕು ನಿವೇಶನಗಳ ಮೇಲೆ ನಾನು 3-4 ಆಪ್ಷನ್ ಇಟ್ಕೊಂಡಿದ್ದೀನಿ. ಇಫ್ ಐ ಆಮ್ ಟ್ರೈಯಿಂಗ್ ಟು ಸೆಲ್ ಇಟ್, ಐ ಸೆಲ್ ಇಟ್ ಓವರ್ ಪಾರ್ಟ್ ಆಫ್ 5 years. ಇಟ್ ಶುಡ್ ಗಿವ್ ಮಿ ಅ ಗುಡ್ ರೆವಿನ್ಯೂ ಅನ್ನೋರಿಗೂ ಕರೆಕ್ಟಾಗಿದೆ. ಇವತ್ತೇ ನಾನು ಮನೆ ಕಟ್ಕೋತೀನಿ, ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ ಅನ್ಬೇಕಾರೆ ಅದಕ್ಕೂ ಸಹ ಸೂಕ್ತವಾಗಿರುವಂತಹ ಜಾಗ ಇದು. ಮತ್ತು ಮೈಸೂರಿನಲ್ಲಿ ಭಾಳ ಜನ ಕೇಳ್ತಾರೆ, ನಾವಿವಾಗ ದುಡ್ಡು ಹಾಕ್ತೀವಿ, ಒಂದು 2 ವರ್ಷ ಡಬಲ್ ಆಗುತ್ತೆ ಅಂತ. ಆ್ಯಸ್ ಮೈಸೂರು ಕೆನಾಟ್ ಹ್ಯಾಪನ್ ಲೈಕ್ ದಟ್ ಇನ್ ನಿಯರ್ ಫ್ಯೂಚರ್. ಇವತ್ತು ದಿವಸದಲ್ಲಿ ನೀವು ಒಂದು ಅಮೌಂಟು ಒಂದು ಸೈಟ್ ತೊಗೊಂಡು ನೆಕ್ಸ್ಟ್ ವರ್ಷಕ್ಕೆ ಡಬಲ್ ಆಗುವಂತಹ ಸೂಚನೆಗಳು ಭಾಳಷ್ಟು ಕಮ್ಮಿ. ಸೊ ಯು ಕ್ಯಾನ್ ಟೇಕ್ ಇಟ್ ಅಬೌಟ್ ಹ್ಯಾಂಡ್ಸಮ್ ಟೈಮ್ ಇಸ್ ಅಬೌಟ್ 3 to 5 yearsಲ್ಲಿ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಬರುತ್ತೆ. ಸೊ ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ಇನ್ನು ನೆಕ್ಸ್ಟ್ ಏನು ಕೇಳ್ತೀರಿ, ಯೂಶ್ವಲಿ ಪೀಪಲ್ ಲಾಸ್ಟ್ ಮೀ ವಾಟ್ ಇಸ್ ದ ರೇಟ್. ಇದರ ಬೆಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.